ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮ್ಮ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳಲು ನಮ್ಮ ಕಡೆಯಿಂದ ಹಲವಾರು ಟಿಪ್ಸ್ಗಳನ್ನು ನೀಡಲಾಗಿದೆ. ಅದರಲ್ಲಿ ನೀವು ಹಲವಾರು ಟಿಪ್ಸ್ಗಳನ್ನು ಹೇಳಿರುವುದನ್ನು ನೀವು ನಮ್ಮ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಮನೆಯಲ್ಲೇ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಮಾಡಿಕೊಳ್ಳುವಂತಹ ಹಲವು ಮತ್ತು ಸೌಂದರ್ಯ ವರ್ಧಿತ ಮತ್ತು ಹಲವಾರು ರೀತಿಯ ನಿಮ್ಮ ತ್ವಚೆಗೆ ಉಪಯೋಗಕ್ಕೆ ಬರುವ ವಿಷಯಗಳನ್ನು ನಾವು ಹೇಳುತ್ತಿದ್ದೇವೆ. ಕೊಬ್ಬರಿ ಎಣ್ಣೆ ನೈಟ್ ಮಲಗುವಕ್ಕೂ ಮುಂಚೆ ಮಸಾಜ್ ಮಾಡಿ ಮಲಗಿ ಬೆಳಗ್ಗೆ ಉಗುರು ಬೆಚ್ಚಗಿನ ಬಿಸಿ ನೀರಿನಿಂದ ಮುಖವನ್ನು ತೊಳೆಯಬೇಕಾಗುತ್ತದೆ. ಇದರಿಂದಾಗಿ ಪ್ರತಿದಿನ ನೀವು ಹೀಗೆ ಮಾಡಿದರೆ ನಿಮ್ಮ ತ್ವಚೆಯಲ್ಲಿ ಸ್ಕಿನ್ ಗ್ಲೋ ಆಗುವುದು. ಇದರ ಜೊತೆಗೆ ನಿಮ್ಮ ತ್ವಚೆಯು ಕೂಡ ಹೊಳೆಯುವುದು. ಸಣ್ಣ ಮಕ್ಕಳಿಗೂ ಈ ರೀತಿ ಮಾಡುವುದನ್ನು ನಾವು ನೋಡಿದ್ದೇವೆ. ಅರಿಶಿಣವನ್ನು ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಮಿಕ್ಸ್ ಮಾಡಿ ಹಚ್ಚುವುದರಿಂದ ನಿಮ್ಮ ಕುತ್ತಿಗೆ ಮತ್ತು ನಿಮ್ಮ ಮುಖಕ್ಕೆ ಹಚ್ಚುವುದರಿಂದ ನಿಮ್ಮ ತ್ವಚೆಯ ಕಾಂತಿ ಇನ್ನಷ್ಟು ಬೆಳ್ಳಗಾಗುತ್ತದೆ. ನಮ್ಮ ಮನೆಗಳಲ್ಲಿ ಅಲೋವೆರಾ ಬಹುತೇಕ ಮನೆಗಳಲ್ಲಿ ಇದ್ದೇ ಇರುತ್ತದೆ. ಸ್ನೇಹಿತರೆ, ಅಲೋವೆರಾವನ್ನು ತೆಗೆದುಕೊಂಡು ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು ಅದನ್ನು ಮುಖಕ್ಕೆ ಹಚ್ಚುವುದರಿಂದ ನಿಮ್ಮ ಮುಖದ ಕಾಂತಿಯು ಗ್ಲೋ ಆಗುತ್ತದೆ. ಇದರ ಜೊತೆಗೆ ನಿಮ್ಮ ಮುಖದಲ್ಲಿರುವಂತಹ ಪಿಂಪಲ್ಸ್ಗಳು ಮತ್ತು ಡಾಟ್ಸ್ಗಳು ಕೂಡ ಕೆಲವು ದಿನಗಳ ನಂತರ ಮಾಯವಾಗುತ್ತವೆ. ಸ್ನೇಹಿತರೆ, ಸ್ವಲ್ಪ ಜನರಿಗೆ ಈ ಅಲೋವೆರಾ ಹಚ್ಚುವುದರಿಂದ ಸ್ವಲ್ಪ ತುರಿಕೆ ಕಂಡುಬರಬಹುದು. ಅದರಿಂದ ನೀವು ಹುಷಾರಾಗಿ ಹಚ್ಚಿ. ಹಾಗೂ ಇದು ನ್ಯಾಚುರಲ್ ಆಗಿರುವುದರಿಂದ ನಿಮ್ಮ ಮುಖವು ಕೂಡ ನೈಸರ್ಗಿಕವಾಗಿ ಕಾಂತೀಯತೆಯನ್ನು ಬೀರುತ್ತದೆ. ಹಾಗೂ ಮತ್ತೊಂದು ಯಾವುದಪ್ಪ ಅಂದರೆ ಹಾಲು. ಇದು ಎಲ್ಲರ ಮನೆಯಲ್ಲೂ ಇರುವಂಥ ವಸ್ತುವಾಗಿದ್ದು, ಹಾಲು ಕುಡಿಯುವುದರಿಂದ ದೇಹಕ್ಕೆ ವಿಟಮಿನ್ ಸಿಗುತ್ತದೆ. ಅದರ ಜೊತೆಗೆ ಹಾಲನ್ನು ತೆಗೆದುಕೊಂಡು ಸ್ವಲ್ಪ ಹತ್ತಿಯ ಮೂಲಕ ಮುಖವನ್ನು ಹಚ್ಚುವುದರಿಂದ ಮತ್ತು ಮಸಾಜ್ ಮಾಡುವುದರಿಂದ ನಾವು ಹೊರಗಡೆ ಬಂದಿರುವಂತಹ ಸಮಯದಲ್ಲಿ ಧೂಳು ಮತ್ತು ಇನ್ನಿತರ ಡಾಟ್ಸ್ ಕಾಣಬಹುದು. ಅದನ್ನು ಅರಿಶಿಣದ ಜೊತೆಗೆ ಹಚ್ಚಿದರೆ ಇನ್ನಷ್ಟು ನಿಮ್ಮ ತ್ವಚೆಯು ಕೂಡ ಗ್ಲೋ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಸ್ನೇಹಿತರೆ, ಹಾಗೆಯೇ ಮತ್ತೊಂದು ಯಾವುದಪ್ಪ ಅಂದರೆ ಜೇನುತುಪ್ಪ, ಹಾಲು ಮತ್ತು ಕಡಲೆ ಹಿಟ್ಟು. ಈ ಮೂರನ್ನು ಕೂಡ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ನಿಮ್ಮ ಮುಖದ ಕಾಂತಿಯು ಹೆಚ್ಚುತ್ತದೆ. ಹೆಚ್ಚು ಜನರು ಸೋಪುಗಳನ್ನು ಬಿಟ್ಟು ಕಡಲೆ ಹಿಟ್ಟಿನಲ್ಲಿ ಅವರ ಮುಖವನ್ನು ಸ್ವಚ್ಛ ಮಾಡುತ್ತಿರುವುದು ಎಲ್ಲರಿಗೂ ತಿಳಿದೇ ಬರುತ್ತದೆ. ಸ್ನೇಹಿತರೆ, ಅದರಿಂದ ಜೇನುತುಪ್ಪ, ಹಾಲು ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಹಚ್ಚುವುದರಿಂದ ನಿಮ್ಮ ಕಾಂತಿಯ ತ್ವಚೆ ಕೂಡ ಗ್ಲೋ ಆಗುತ್ತದೆ ಮತ್ತು ಹಲವಾರು ಡಾಟ್ಸ್ಗಳು ಸ್ವಲ್ಪ ದಿನಗಳ ನಂತರ ಮಾಯವಾಗುವ ಎಲ್ಲ ಸಾಧ್ಯತೆಗಳಿವೆ. ಇದರ ಜೊತೆಗೆ ಪರಂಗಿ ಹಣ್ಣು. ಸ್ನೇಹಿತರೆ, ಇದು ಚೀಪ್ ಆ್ಯಂಡ್ ಬೆಸ್ಟಾಗಿ ಎಲ್ಲ ಕಡೆ ಸಿಗುತ್ತದೆ ಮತ್ತು ಮನೆಗಳಲ್ಲೂ ಕೂಡ ಇದನ್ನು ಬೆಳೆದಿರುತ್ತಾರೆ. ಪರಂಗಿ ಹಣ್ಣನ್ನು ತಂದು ಅದನ್ನು ಮಾಮೂಲಿ 1 ಚಮಚ ಜೇನುತುಪ್ಪವನ್ನು ಬೆರೆಸಿ ನಿಮ್ಮ ಮುಖಕ್ಕೆ ಮಸಾಜ್ ಮಾಡುವುದರಿಂದ 10 ರಿಂದ 20 ನಿಮಿಷಗಳ ಕಾಲ ಬಿಟ್ಟು ಮುಖವನ್ನು ತೊಳೆದರೆ ನಿಮ್ಮ ಮುಖದ ಸ್ಕಿನ್ ಕೂಡ ಗ್ಲೋ ಆಗುತ್ತದೆ. ಸ್ನೇಹಿತರೆ, ಹಾಗೆ ಇದರ ಜೊತೆಗೆ ನಿಮ್ಮ ಕಾಂತಿಯುತ ತ್ವಚೆಗಾಗಿ ನಿಮ್ಮ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮ್ಮ ಆರೋಗ್ಯವನ್ನು ಸದೃಢವಾಗಿ ಇಟ್ಟುಕೊಂಡರೆ ನಿಮ್ಮ ತ್ವಚೆಯ ಅಂದ ಕೂಡ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಹಾಗೆ ಇದು ಸ್ನೇಹಿತರೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಮನೆಮದ್ದು ಮತ್ತು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಹಲವು ಟಿಪ್ಸ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಇನ್ನಿತರ ಇದೇ ಥರ ನಿಮ್ಮ ಮಾಹಿತಿಗಾಗಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಧನ್ಯವಾದಗಳು.